ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅವರ ವೃತ್ತಿ ಜೀವನದ ಆರಂಭದಲ್ಲಿ ಸಹೋದರರ ಸವಾಲು ಚಿತ್ರ ಮಾಡ್ತಿರಬೇಕಿದ್ರೆ ಹೇಗೆ ಪ್ರೊಡ್ಯೂಸರ್ ಅವರು ಒಂದು ಉಳಿದುಕೊಂಡಿದ್ದಂತಹ ರೂಮನ್ನು ಖಾಲಿ ಮಾಡಿ ಆಫೀಸ್ನಲ್ಲಿ ಬಂದು ಉಳ್ಕೊಳ್ಳಿಕ್ಕೆ ಹೇಳುವಂಥ ರಜನಿಕಾಂತ್ ಅವರಿಗೆ ಹೇಳಿದ್ರು ಅನ್ನೋದನ್ನು ತಿಳಿದುಕೊಳ್ಳೋಣ. ರಜನಿಕಾಂತ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ನೇಹ ಬಹಳ ಹಳೆಯದು, ಸುಮಾರು 30-35 ವರ್ಷಗಳ ಸ್ನೇಹ. ರಜನಿಕಾಂತ್ ಅವರಂತೂ ವಿಷ್ಣುವರ್ಧನ್ ಅವರಿಗೆ ಅವರ ಅಣ್ಣ ಅಂತಲೇ ಕರೀತಿದ್ರು. ಮತ್ತು ರಜನಿಕಾಂತ್ ಅವರು ತಮಿಳಿನಲ್ಲಿ ಈ ರೀತಿ ಒಂದು ಹೀರೋ ಆಗಿ ಬೆಳೆದಕ್ಕೆ ಪರೋಕ್ಷವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಲಹೆ ಕೂಡ ಕಾರಣ ಆಗುತ್ತೆ. ರಜನಿಕಾಂತ್ ಅವರಿಗೆ ಒಂದೇ ಟೈಮಲ್ಲಿ ಒಂದು ಕನ್ನಡ ಸಿನಿಮಾದ್ದು ಮತ್ತು ತಮಿಳು ಸಿನಿಮಾದ್ದು ಅವಕಾಶ ಬಂದಿರುತ್ತೆ. ಯಾವ ಚಿತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ರಜನಿಕಾಂತ್ ಅವರಿಗೆ ಒಂದು ಸಮಸ್ಯೆ ಆಗಿರುತ್ತೆ. ತಮಿಳು ಚಿತ್ರ ಕೆ ಬಾಲಚಂದ್ರ ಅವರದ್ದಾಗಿರುತ್ತೆ. ಇಂಥ ಸಮಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನೀನೇನು ಚಿಂತೆ ಮಾಡಬೇಡ, ತಮಿಳು ಸಿನಿಮಾ ತಗೋ, ತಮಿಳು ಸಿನಿಮಾದಲ್ಲಿ ನಿನಗೆ ಒಂದು ಒಳ್ಳೆಯ ಅವಕಾಶವಿದೆ, ನೀನು ಆ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಹೆಸರು ಮಾಡ್ತೀಯ ಅಂತ ಒಂದು ಪ್ರೋತ್ಸಾಹ ಕೊಟ್ಟು ಹುರಿದುಂಬಿಸಿದರು. ಈ ವಿಷಯ ರಜನಿಕಾಂತ್ ಅವರಿಗೆ ತಮಿಳು ಚಿತ್ರವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ನೀನು ಆ ತಮಿಳು ಚಿತ್ರರಂಗದಲ್ಲಿ ಮುಂದೊಮ್ಮೆ ದೊಡ್ಡ ಹೆಸರು ಮಾಡಿದರೆ ನಮ್ಮ ಹುಡುಗನೇ ಅಲ್ಲೋಗಿ ಹೆಸರು ಮಾಡಿದ್ದೇನೆ ಅಂತ ಕನ್ನಡಿಗರು ಕೂಡ ಖುಷಿ ಪಡ್ತಾರೆ ಅಂತ ಹೇಳಿದ್ರಂತೆ. ಇವರಿಬ್ಬರು ಒಟ್ಟಿಗೆ ಸಹೋದರರ ಸವಾಲು, ಕಿಲಾಡಿ ಕಿಟ್ಟು, ಗಲಾಟೆ ಸಂಸಾರ, ವಿಡುದಲೈ, ಶ್ರೀರಾಘವೇಂದ್ರ ಅನ್ನೋ ಕನ್ನಡ ಮತ್ತು ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಸಹೋದರರ ಸವಾಲು ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ನಡೆದಂತಹ ಒಂದು ವಿಶೇಷ ಘಟನೆಯನ್ನು ತಿಳಿದುಕೊಳ್ಳೋಣ. ಸಹೋದರರ ಸವಾಲು ಸಿನಿಮಾ ಚಿತ್ರೀಕರಣಕ್ಕಾಗಿ ಕೆಮ್ಮಣ್ಣುಗುಂಡಿಗೆ ಹೋಗೋದಿರುತ್ತೆ. ಅದಕ್ಕಾಗಿ ರಜನಿಕಾಂತ್ ಅವರು ಹಿಂದಿನ ದಿವಸನೇ ಬಂದು ಮೋತಿ ಮಹಲಲ್ಲಿ ಉಳಿದುಕೊಂಡಿರ್ತಾರೆ. ಪ್ರೊಡ್ಯೂಸರ್ ಅವರಿಗೆ ಈ ವಿಷಯ ಗೊತ್ತಾಗುತ್ತೆ. ಅವರು ನಮ್ಮ ಆಫೀಸಲ್ಲೇ ಬಾತ್ರೂಮ್ ಇದೆ, ಬೆಡ್ ಇದೆ, ಯಾಕೆ ಹೋಟೆಲ್ ಉಳ್ಕೋಬೇಕು, ಇಲ್ಲೇ ಬರೋಕ್ಕೆ ಹೇಳಿ, ಇಲ್ಲೇ ಉಳಿದುಕೊಳ್ಳೋಕೆ ಹೇಳಿ ಅಂತ ಹೇಳ್ತಾರೆ. ಹೀಗೆ ಹೇಳಿ ರಜನಿಕಾಂತ್ ಅವ್ರನ್ನ ಕರೆದುಕೊಂಡು ಬನ್ನಿ ಅಂತ ಆಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಡ್ರೈವರ್ ಆಗಿ ಕೆಲಸ ಮಾಡಿದಂತಹ ಮೀಸೆ ಕೃಷ್ಣ ಅವರಿಗೆ ಹೇಳಿರ್ತಾರೆ. ಮೀಸೆ ಕೃಷ್ಣ ಅವರು ಮೋತಿ ಮಹಲಿಗೆ ಬರ್ತಾರೆ. ಅಲ್ಲಿ ಬಂದು ರಜನಿಕಾಂತ್ ಅವ್ರ ಹತ್ರ ಪ್ರೊಡ್ಯೂಸರ್ ಅವರು ಇದೆಲ್ಲ ಖಾಲಿ ಮಾಡ್ಕೊಂಬಂದು ಅವ್ರ ಆಫೀಸಲ್ಲೇ ಉಳ್ಕೊಳ್ಳೋಕೆ ಹೇಳಿದ್ದಾರೆ, ನೀವಲ್ಲೇ ಬನ್ನಿ ಹೊರಡೋಣ ಅಂತ ಹೇಳ್ತಾರೆ. ರಜನಿಕಾಂತ್ ಅವರು ಹಾಗೇನು ದೊಡ್ಡ ಸ್ಟಾರ್ ಅಲ್ಲ, ಸರಿ ಅಂತ ಒಪ್ಕೊಂಡು ಇವರ ಆಫೀಸಿಗೆ ಬರ್ತಾರೆ. ಇದಾಗಿ ಭಾಳಷ್ಟು ವರ್ಷದ ನಂತರ ಚಂದ್ರಮುಖಿ ಸಿನಿಮಾದ ಒಂದು ಶೂಟಿಂಗ್ ಸಮಯದಲ್ಲಿ ಮೈಸೂರಲ್ಲಿ ಶೂಟಿಂಗ್ ಮಾಡೋದಿರುತ್ತೆ. ರಜನಿಕಾಂತ್ ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಅವರು ಮೀಸೆ ಕೃಷ್ಣ ಅವ್ರನ್ನ ನೋಡಿ ಇವರಿಗೆ ನಮ್ಮ ಡ್ರೈವರಾಗಿ ಬರಲಿಕ್ಕೆ ಹೇಳಿ ಅಂತ ಹೇಳಿರ್ತಾರೆ. ಹಾಗಾಗಿ ರಜನಿಕಾಂತ್ ಅವರ ಅಸಿಸ್ಟೆಂಟ್ ಎಲ್ಲ ಮೀಸೆ ಕೃಷ್ಣ ಅವ್ರ ಹತ್ರ ಬಂದು ನೀವೇ ಡ್ರೈವ್ ಮಾಡ್ಕೊಡ್ಬೇಕಂತೆ, ಹಾಗೆ ಹೇಗೆ ಅಂತೆಲ್ಲ ಹೇಳಿ ಅವ್ರನ್ನ ಕರೆದಿರ್ತಾರೆ. ಈಗ ಮೈಸೂರಿಗೆ ಹೋಗಲಿಕ್ಕೆ ಮೀಸೆ ಕೃಷ್ಣ ಅವರು ಯಾವುದೇ ಒಂದು ಬಟ್ಟೆ ಬರೆ ರೆಡಿ ಮಾಡ್ಕೊಂಡಿರೋದಿಲ್ಲ. ಹೀಗಾಗಿ ಅವರು ರಜನಿಕಾಂತ್ ಅವ್ರ ಹತ್ರ ನಾನು ಯಾವುದೇ ಬಟ್ಟೆ ಬರೆ ತಂದಿಲ್ಲ ಅಂತ ಹೇಳ್ತಾರೆ. ಆಗ ರಜನಿಕಾಂತ್ ಅವರು ಪರವಾಗಿಲ್ಲ, ನಮ್ಮ ಅಸಿಸ್ಟೆಂಟ್ ಅವರು ಮೋತಿ ಮಹಲ್ ಉಳ್ಕೊಂಡಿದ್ದಾರೆ, ಅವ್ರನ್ನ ಪಿಕಪ್ ಮಾಡಿಕೊಂಡು ನೀವು ನಿಮ್ಮ ಮನೆಗೆ ಹೋಗಿ ಬಟ್ಟೆ ತಂದುಬಿಡಿ ಅಂತ ಹೇಳ್ತಾರೆ. ಆದರೂ ಯಾಕೋ ಮೀಸೆ ಕೃಷ್ಣ ಅವರು ಸ್ವಲ್ಪ ಹಿಂಜರಿತಾರೆ. ಆಗ ರಜನಿಕಾಂತ್ ಅವರು ಮೀಸೆ ಕೃಷ್ಣ ಅವ್ರ ಹತ್ರ ನೀವು ಹಿಂದೊಮ್ಮೆ ನನಗೆ ಮೋತಿ ಮಹಲ್ ಹೋಟೆಲ್ನಿಂದ ರೂಮ್ ಖಾಲಿ ಮಾಡಿಸಿದ್ರಿ, ಅದಾದಮೇಲೆ ನಾನು ಆ ಹೋಟೆಲ್ಗೆ ಹೋಗಿಲ್ಲ, ಆ ಹೋಟೆಲ್ ಹೇಗಿದೆ ಅಂತ ನೋಡಬೇಕು ಅಂತ ಅನಿಸ್ತಿದೆ, ನಾನು ಬರ್ತೀನಿ, ನಾನು ಕರೆದುಕೊಂಡು ಹೋಗಿ ಅಲ್ಲಿ ನಮ್ಮ ಅಸಿಸ್ಟೆಂಟ್ನ ಪಿಕ್ ಮಾಡಿಕೊಂಡು ನಿಮ್ಮ ಮನೆಗೆ ಹೋಗಿ ಬಟ್ಟೆ ತೊಗೊಂಡು ಬರೋರಂತೆ ಅಂತ ಹೇಳ್ತಾರೆ. ಹೀಗೆ ಹೇಳಿದಾಗ ಮೀಸೆ ಕೃಷ್ಣ ಅವ್ರಿಗೆ ಇನ್ನೊಂದು ಫಜೀತಿ ಆಗುತ್ತೆ. ರಜನಿಕಾಂತ್ ಅವ್ರನ್ನ ಕರೆದುಕೊಂಡೋಗಿ ಅವ್ರ ಕಾರಲ್ಲಿ ನಿಲ್ಲಿಸ್ಕೊಂಡಿದ್ದು ಯಾರಿಗಾರು ಗೊತ್ತಾದರೆ ಅಲ್ಲಿ ಜನಸಾಗರನೇ ತುಂಬೋಗುತ್ತೆ. ಹೀಗಾಗಿ ಹೇಗಪ್ಪ ಇವ್ರನ್ನ ಕರ್ಕೊಂಡು ಹೋಗೋದು ಅಂತ ರಜನಿಕಾಂತ್ ಅವರು ಅದೆಲ್ಲ ನಾನು ನೋಡ್ಕೊಳ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ಈಗ ಹೋಗೋಣ ಅಂತ ಹೇಳ್ತಾರೆ. ಸರಿ ಅಂತ ರಜನಿಕಾಂತ್ ಅವ್ರನ್ನ ಕರ್ಕೊಂಡು ಮೋತಿ ಮಹಲ್ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ರಜನಿಕಾಂತ್ ಅವ್ರ ಹೋಟೆಲ್ ಬಂದ ಕೂಡಲೇ ಮುಖದ ಮೇಲೆ ಒಂದು ಟವೆಲ್ ಹಾಕ್ಕೊಂಡು ಕೂತ್ಬಿಡ್ತಾರೆ, ಯಾರಿಗೂ ಗೊತ್ತಾಗಲ್ಲ ಅಂತ. ಸರಿ ಅಂತ ಆ ಹೋಟೆಲ್ನಿಂದ ರಜನಿಕಾಂತ್ ಅವರ ಅಸಿಸ್ಟೆಂಟ್ ಅವನ್ನ ಪಿಕ್ ಮಾಡಿಕೊಂಡು ಇವರು ಮನೆಗೆ ಹೋಗಿ ಬಟ್ಟೆ ತಂದ್ಕೊಂಡು ಸರಿ ಅಂತ ಹೊರಡಕ್ಕೆ ಅನುವಾಗ್ತಾರೆ. ಇದೇ ಹೊತ್ತಲ್ಲಿ ಪ್ರೊಡ್ಯೂಸರ್ ಸಂದೇಶ್ ನಾಗರಾಜ್ ಅವರು ರಜನಿಕಾಂತ್ ಅವ್ರಿಗೆ ಉಳಿದುಕೊಳ್ಳಿಕ್ಕೆ ಅವ್ರ ಹೋಟೆಲ್ನಲ್ಲೇ ಒಂದು ರೂಮಿನ ವ್ಯವಸ್ಥೆ ಮಾಡಿರ್ತಾರೆ. ರಜನಿಕಾಂತ್ ಅವರು ಕೂಡ ಪ್ರೊಡ್ಯೂಸರ್ದೇ ಏನೋ ಅರೇಂಜ್ಮೆಂಟ್ ಇರ್ಬೋದು ಅಂತ ಯಾವುದೇ ವಿರೋಧ ವ್ಯಕ್ತಪಡಿಸದೆ ಆ ರೂಮಲ್ಲೇ ಉಳಿದುಕೊಳ್ಳಿಕ್ಕೆ ಒಪ್ಕೊಳ್ತಾರೆ. ಅಲ್ಲೂ ಹೋಗಿ ನೋಡಿದ್ರೆ ಈ ಬಂಡೀಪುರದಲ್ಲಿ ಸತ್ತಂತಹ ಕೆಲವೊಂದು ಪ್ರಾಣಿಗಳಿರುತ್ತಲ್ಲ ಅವನ್ನೆಲ್ಲ ತಂದು ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ. ರಜನಿಕಾಂತ್ ಅವ್ರಿಗೆ ಇದು ಇಷ್ಟ ಆಗಲ್ಲ. ಕೂಡಲೇ ಮೀಸೆ ಕೃಷ್ಣ ಅವ್ರ ಹತ್ರ ಮೇಲುಗಡೆ ಬರೋಕ್ಕೆ ಹೇಳ್ತಾರೆ. ಮೀಸೆ ಕೃಷ್ಣ ಅವರು ಮೇಲುಗಡೆ ಹೋದಾಗ ಇದನ್ನೆಲ್ಲ 5 ನಿಮಿಷದಲ್ಲಿ ಖಾಲಿ ಮಾಡೋಕ್ಕೆ ಹೇಳ್ಬಿಡಿ, ಯಾವುದು ಇಷ್ಟ ಆಗಲ್ಲ, ನಾನು ಬೇರೆ ರೂಮಲ್ಲಿ ಇರ್ತೀನಿ, ಇದೆಲ್ಲ ಖಾಲಿ ಆದಮೇಲೆ ನನಗೆ ಇಲ್ಲೇ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಹೇಳಿ ಅಂತ ಹೇಳ್ತಾರೆ. ರಜನಿಕಾಂತ್ ಅವರು ತುಂಬ ಸಿಂಪಲ್ಲು, ಅವರಿಗೆ ಈ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ದು ಇಷ್ಟ ಆಗಿರಲ್ಲ. ಅವರಿಗೆ ಸಂಜೆ ಹೊತ್ತಲ್ಲಿ ಒಂದು ಲೈಟು, ಅವರೊಂದು ರಾಘವೇಂದ್ರ ಸ್ವಾಮಿಯವರ ಒಂದು ಫೋಟೋ,
ಇದಿಷ್ಟಿದ್ರೆ ಸಾಕಿತ್ತಂತೆ. ಹೀಗಾಗಿ ಅವರಿಗೆ ಈ ರೀತಿ ಒಂದು ಆಡಂಬರದ ಒಂದು ಡೆಕೋರೇಷನ್ನು ಇಷ್ಟ ಆಗಿರಲ್ಲ. ಅದ್ರ ಜೊತೆಗೇ ಸಂದೇಶ್ ನಾಗರಾಜ್ ಅವರು ಒಂದು ಪ್ರೊಡ್ಯೂಸರು, ರಜನಿಕಾಂತ್ ಅವರು ಒಬ್ಬ ದೊಡ್ಡ ಆ್ಯಕ್ಟರು. ಹೀಗಾಗಿ ಪ್ರೊಡ್ಯೂಸರ್ ಅವರು ಇನ್ನೊಂದು ಕಾಲ್ ಶೀಟ್ ತೊಗೊಳಕ್ಕೋ ಏನಕ್ಕೋ ಈ ರೀತಿ ಒಂದು ಬಕೆಟ್ ಹಿಡಿತಿದ್ದಾರೆ ಅಂತ ಅವರಿಗೆ ಅನಿಸಿರುತ್ತೆ. ಹಾಗಾಗಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ರಜನಿಕಾಂತ್ ಅವರ ಪ್ರಯತ್ನ. ಒಟ್ಟಿನಲ್ಲಿ ಈ ಡೆಕೋರೇಷನ್ ಎಲ್ಲ ಹೋದ್ಮೇಲೆ ರಜನಿಕಾಂತ್ ಅವರು ಅಲ್ಲಿ ಉಳ್ಕೊಳಕ್ಕೆ ಒಪ್ಕೊಳ್ತಾರೆ. ಇನ್ನೊಂದು ಹೊರಡೋ ಹೊತ್ತಲ್ಲಿ ರಜನಿಕಾಂತ್ ಅವರು ಮೀಸೆ ಕೃಷ್ಣ ಅವ್ರನ್ನ ಕರೆದು, ನಿಮಗೆ ಹನುಮಂತು ಮಿಲಿಟರಿ ಹೋಟೆಲ್ ಗೊತ್ತಿದೆಯಾ ಅಂತ ಕೇಳ್ತಾರೆ. ಮೀಸೆ ಕೃಷ್ಣ ಅವರು, ಇದೇನು ಸರ್ ಹೀಗೆ ಕೇಳ್ತೀರಾ, ನಾನು ಅಲ್ಲೇ ಮಲಗಿ ಹೇಳೋದೆಲ್ಲ ಮಾಡೋದು ನನಗೆ ತುಂಬ ಚೆನ್ನಾಗಿ ಗೊತ್ತು, ಏನಾಗಬೇಕು ಅಂತ ಹೇಳ್ತಾರೆ. ಅಲ್ಲಿ ನಮಗೆಲ್ಲ ಮಟನ್ ಬಿರಿಯಾನಿ ಪ್ಯಾಕ್ ಮಾಡ್ಕೊಂಬಿಡಿ, ಕಾರಲ್ಲಿ ಇಟ್ಟಿಡಿ, ಹೋಗ್ತಾ ದಾರಿಯಲ್ಲೆಲ್ಲ ನಿಲ್ಲಿಸ್ಕೊಂಡು ತಿನ್ನೋಣ ಅಂತ ಹೇಳಿರ್ತಾರೆ. ಸರಿ ಅಂತ ಮೀಸೆ ಕೃಷ್ಣವ್ರು ಕೂಡ ಮಟನ್ ಬಿರಿಯಾನಿ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಇಟ್ಟಿರ್ತಾರೆ. ಇನ್ನೇನು ಹೊರಡಬೇಕು ಅನ್ನೋ ಹೊತ್ತಿಗೆ ಸಂದೇಶ್ ನಾಗರಾಜ್ ಅವರು, ನಮ್ಮದೇ ಹೋಟ್ಲಿಂದ ಅಡುಗೆ ಮಾಡಿಸಿದ್ದೀನಿ, ಬಿರಿಯಾನಿ ಬಂದಿದೆ ಅಂತೆಲ್ಲ ಹೇಳಿಬಿಟ್ಟು ಊಟ ತರಿಸಿರ್ತಾರೆ. ರಜನಿಕಾಂತ್ ಅವ್ರಿಗೆ ಮತ್ತೆ ಯಾಕೋ ಇದು ಇಷ್ಟ ಆಗಲ್ಲ, ಒಂಥರ ಕೋಪ ಬಂದುಬಿಡುತ್ತೆ. ಯಾಕಂದರೆ ಅವರು ಆಲ್ರೆಡಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇವರು ಸಂದೇಶ್ ನಾಗರಾಜ್ ಅವ್ರು ಮಾಡ್ತಿರೋದು ಅವರಿಗೆ ಒಂದು ಅತಿರೇಕ ಅಂತ ಅನ್ಸೋಗುತ್ತೆ. ಮೀಸೆ ಕೃಷ್ಣ ಅವ್ರ ಹತ್ರ ಹೇಳ್ತಾರೆ, ಇದನ್ನೆಲ್ಲ ಬೇಡ ಅಂತ ಹೇಳ್ಬಿಡಿ, ಅನ್ನ ವೇಸ್ಟ್ ಮಾಡಬಾರ್ದು, ಬೇರೆ ಏನಾದ್ರು ವ್ಯವಸ್ಥೆ ಮಾಡಲಿಕ್ಕೆ ಹೇಳಿ, ಆದರೆ ಊಟ ನನಗೆ ಬೇಡ, ನಾನು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ಸೂಕ್ಷ್ಮವಾಗಿ ತಿಳಿಸಿ ಅಂತ ಹೇಳ್ತಾರೆ. ಮೀಸೆ ಕೃಷ್ಣ ಅವರು ಸಂದೇಶ್ ನಾಗರಾಜ್ ಹತ್ರ ಹೋಗಿ, ಅವ್ರಿಗಿದ್ದೆಲ್ಲ ಇಷ್ಟ ಆಗಲ್ಲ, ಅವ್ರು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ನೀವು ಯಾಕಿಂದ ಅವ್ರು ಕೇಳದೆ ಮಾಡೋಕ್ಕೆ ಹೋದ್ರಿ, ಒಮ್ಮೆ ಅವ್ರ ಮಾತು ಕೇಳ್ಬೋದಿತ್ತಲ್ವ ಅಂತ ಹೇಳ್ತಾರೆ. ಇನ್ನೇನು ರಜನಿಕಾಂತ್ ಅವರೇ ಬೇಡ ಅಂತ ಹೇಳಿದಾಗ ಏನು ಒತ್ತಾಯ ಮಾಡೋಕ್ಕಾಗತ್ತೆ ಅಂತ ಸಂದೇಶ್ ನಾಗರಾಜ್ ಅವರು ಕೂಡ ಆ ಊಟವನ್ನು ಬೇರೆ ಕಡೆ ತೊಗೊಂಡೋಗೋ ವ್ಯವಸ್ಥೆನ ಮಾಡ್ತಾರೆ. ನಂತರ ರಜನಿಕಾಂತ್ ಅವರು ಮೀಸೆ ಕೃಷ್ಣ ಅವ್ರ ಜೊತೆ ಮೈಸೂರಿಗೆ ಹೋಗ್ತಾ ಒಂದು ಕಡೆ ಮಟನ್ ಬಿರಿಯಾನಿನ ತಿಂತಾರೆ. ಒಟ್ಟಿನಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ಈ ರೀತಿ ಪ್ರೊಡ್ಯೂಸರ್ ಒಬ್ಬರು ತನಗೆ ರೂಮ್ ಖಾಲಿ ಮಾಡಿಸಿದ್ದನ್ನು ರಜನಿಕಾಂತ್ ಅವರು ನೆನಪಿಟ್ಕೊಂಡಿರೋದು ಬಹಳ ವಿಶೇಷ. ಅದೇ ರೀತಿ ಈ ಘಟನೆಯನ್ನು ಹೇಳಿಕೊಂಡು ಮೀಸೆ ಕೃಷ್ಣ ಅವ್ರನ್ನ ಗುರುತಿಸಿದ್ರು ಕೂಡ ಅವರು ಮೀಸೆ ಕೃಷ್ಣ ಅವ್ರ ಜೊತೆ ಯಾವುದೇ ರೀತಿಯ ಭೇದ ಭಾವ ಮಾಡಲ್ಲ, ಖುಷಿಯಿಂದನೇ ಇರ್ತಾರೆ, ಅವ್ರ ಜೊತೆನೇ ಊಟ ಕೂಡ ಮಾಡ್ತಾರೆ. ಇದು ಅವ್ರ ದೊಡ್ಡ ಗುಣವನ್ನು ತೋರಿಸುತ್ತೆ. ಹಾಗೆಯೇ ತಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನು ಮರಿಬಾರ್ದು ಅನ್ನೋದು ಕೂಡ ತೋರಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ನಮ್ಮ ದಂತಕಥೆಯಲ್ಲಿ ಈ ರೀತಿಯ ವಿಶಿಷ್ಟವಾದ ಕುತೂಹಲಭರಿತವಾದ ವಿಷಯಗಳು ಇನ್ನಷ್ಟು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.